ಯಾವುದೇ ವಿಚಾರಗಳನ್ನು ಮಾತಾಡುವಂಥದ್ದಿಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕು. ಅದೇ ರೀತಿ ವೀರೇಂದ್ರ ಪೊಪ್ಪಿನೂ ತಲೆ ಬಾಗ್ತಾರೆ. ಸರ್, ನಿಮ್ಮ ಮನೆ ಸೀಸ್ ಮಾಡುವಂಥ ಸಂದರ್ಭದಲ್ಲಿ ರೇಡ್ ಮಾಡಿದ ಸಂದರ್ಭದಲ್ಲಿ ಚಿನ್ನಾಭರಣಗಳು ಕೂಡ ಪತ್ತೆ ಆಗಿತ್ತು ಸರ್. ಆಗ ತುಂಬ ಚರ್ಚೆಗಳು ಕೂಡ ಆಗಿತ್ತು ತಮ್ಮ ಬಗ್ಗೆ. ಸರ್, ಆ್ಯಕ್ಚುಲಿಯಾಗಿ ಯಾವ ಜಾಗದಲ್ಲಿ ಏನು ಸಿಕ್ಕಿದೆ ಅನ್ನೋ ಮಾಹಿತಿ, ಪೂರ್ಣವಾದ ಮಾಹಿತಿ ನನಗಂತೂ ಇಲ್ಲ. ನನ್ನ ಮನೆಯಲ್ಲಿ ಹಣ ಅಂತೂ ಸಿಕ್ಕಿಲ್ಲ. ಹಣ ಏನಾದರೂ ಸಿಕ್ಕಿದ್ರೆ ನಮ್ಮ ಕಂಪನಿಯಲ್ಲಿ ಹಣ ಸಿಕ್ಕಿರುವಂಥದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ನನಗಿನ್ನು ಯಾವುದರಲ್ಲಿ ಎಷ್ಟು ಸೀಸ್ ಮಾಡಿದ್ದಾರೆ, ಏನಾಗಿದೆ ಅನ್ನೋದ ಯಾವುದೇ ಮಾಹಿತಿಯೂ ನನ್ನ ಬಳಿ ಇಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ. ನಾಳೆಯಿಂದ ನಮ್ಮ ಲೀಗಲ್ ಟೀಮ್ ಜೊತೆ, ನಮ್ಮ ಕಾನೂನಿನ ಟೀಮಿನ ಜೊತೆಗೆ ನಾನು ಕುಂತು ಚರ್ಚೆ ಮಾಡಿದಾಗ ಮುಂದಿನ ವಿಚಾರಗಳು ಗೊತ್ತಾಗ್ತವೆ. ಸರ್, ಮತ್ತೆ ಇನ್ನೊಂದು ವಿಚಾರ, ಆಗ ನೀವು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆ ಇತ್ತು. ವೀರೇಂದ್ರ ಪೊಪ್ಪಿಯವರು ಬಿಹಾರ್ ಚುನಾವಣೆಗೆ ಒಂದು ಹಣವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಆಗಿತ್ತು ಸರ್. ಹಾಗೆ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಸರ್. ಹೊರಗಡೆ ಪ್ರಪಂಚದಲ್ಲಿ ಏನು ನಡೆದಿದೆ ಅನ್ನುವಂಥ ಮಾಹಿತಿ ಕಿಂಚಿತ್ತೂ ನನಗಿಲ್ಲ. ಆದ್ರೆ ಯಾವುದೇ ಮಾಹಿತಿ ಅದಕ್ಕೆ ನಾನು ಏನು ರಿಪ್ಲೈ ಕೊಡುವಂತ ಮಟ್ಟದಲ್ಲಿ ನಾನಿಲ್ಲ. ಸರಿ, ದೊಡ್ಡ ಚರ್ಚೆ ಆಗ್ತಾ ಇದೆ. ವೀರೇಂದ್ರ ಪೊಪ್ಪಿಯವರು ಸಚಿವ ಸ್ಥಾನದ ಪ್ರಬಲವಾದಂತಹ ಆಕಾಂಕ್ಷಿಗಳು, ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ಜನ ಅಥವಾ ಲಕ್ಷಾಂತರ ಜನ ತಮ್ಮ ಅಭಿಮಾನಿಗಳು ಎದುರು ಪೊಪ್ಪಿಯವರನ್ನ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗ ಕೂಡ ಚರ್ಚೆ ಆಯಿತು. ಅದರಿಂದ ಷಡ್ಯಂತ್ರ ಆಯ್ತಾ ಅಂತ ಸರ್ ತಮ್ಮ ವಿಚಾರದಲ್ಲಿ? ನಾನು ದುರ್ಗದ ಜನತೆಯ ಆಶೀರ್ವಾದದೊಂದಿಗೆ ಮೊದಲನೆಯ ಬಾರಿಗೆ ಶಾಸಕನಾಗಿದ್ದೀನಿ. ನಾನು ಎಲ್ಲಿನೂ ಕೂಡ ಸಚಿವನ ಆಗಬೇಕು ಅನ್ನೋಂಥ ಆಸೆ ನನಗಂತೂ ಇಲ್ಲ. ಯಾಕಂದರೆ ಇನ್ನು ಶಾಸಕನಾಗಿಯೇ ನನಗಿನ್ನೂ ಅನುಭವ ಬೇಕಾಗಿದೆ. ಇದೇ ನಾನಿನ್ನೂ ಪೂರ್ಣವಾಗಿ ತಿಳ್ಕೋಬೇಕಾಗಿದೆ. ಇದರ ನಂತರದ ಸಚಿವ ಸ್ಥಾನ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಬಹಳ ಸೀನಿಯರ್ಗಳಿದ್ದಾರೆ, ಅವ್ರುಗಳಿಗೆ ಇನ್ನೂ ಅವಕಾಶಗಳು ಬರಬೇಕಾಗಿದೆ. ನಾನಿನ್ನು ಮೊದಲನೇ ಬಾರಿ ಗೆದ್ದಿರೋನು. ನನಗೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನಾನಿಲ್ಲ, ಆಸೆನೂ ನನಗಿಲ್ಲ. ನಾನು ಯಾರ ಬಳಿನೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಹೈಕಮಾಂಡಲ್ಲಿ ನಾನು ಇಟ್ಟಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಬಂದು ಭೇಟಿ ಆದರು ಅಂತ ಕೂಡ ಗೊತ್ತಾಯಿತು ಸರ್. ಡಿ ಕೆ ಸಾಹೇಬರು ಜೈಲಿಗೆ ಬಂದು ಭೇಟಿ ಆಗಿರುವಂಥದ್ದು ಒಂದು ನಾರ್ಮಲ್ ಭೇಟಿ. ರೆಗ್ಯುಲರ್ ಆಗಿ ನಮ್ಮ ಶಾಸಕರು ಎಲ್ಲಿದ್ದಾಗ, ಜೈಲಲ್ಲಿ ಅಂತ ಕಷ್ಟದಲ್ಲಿದ್ದಾಗ ಅವರು ನಮಗೆ ಒಂದು ಏನು ಆತ್ಮವಿಶ್ವಾಸ ತುಂಬೋದಕ್ಕೋಸ್ಕರ ಬಂದು ಭೇಟಿಯಾಗಿದ್ದಾರೆ ಬಿಟ್ರೆ ಅದರಲ್ಲಿ ಇನ್ಯಾವುದೇ ಆದಂಥ ವಿಶೇಷತೆ ಇರಲಿಲ್ಲ. ಮತ್ತು ಸೈನ್ ಹಾಕಿಸ್ಕೊಂಡಿದ್ರು ಅನ್ನೋದು ಒಂದು ಚರ್ಚೆ ಆಯಿತು. ಅದು ಯಾವುದೇ ಸಹಿ ನಮ್ಮ ಹತ್ರ ಹಾಕಿಸ್ಕೊಂಡಿಲ್ಲ, ಇಲ್ಲ, ಯಾವುದೋ ಸಹಿ ಇಲ್ಲ. ಸರ್, ಈಗ ಪರಪ್ಪನಗರದಲ್ಲಿ ಇರುವಂಥ ಕಾರಣಕ್ಕಾಗಿ ದರ್ಶನ್ ಅವರು ಕೂಡ ಅದೇ ಜೈಲಲ್ಲಿ ಇದ್ದು ಭೇಟಿಯಾಗುವಂಥ ಒಂದು ಸನ್ನಿವೇಶ ಇಲ್ಲ. ದರ್ಶನ್ ಸರ್ ನಾನು ಭೇಟಿಯಾಗಿರೋದು ಓನ್ಲಿ ಒಂದು ದಿನ ಮಾತ್ರ ನಾವಿಬ್ಬರು ಭೇಟಿಯಾಗಿರುವಂಥದ್ದಾಗಿತ್ತು. ಚೆನ್ನಾಗಿದ್ದಾರೆ ದರ್ಶನ್ ಸರ್. ನಾನು ಅವರು ಮುಂಚೆಯಿಂದನೂ ಚೆನ್ನಾಗಿದ್ವಿ. ಅಲ್ಲೂ ಕೂಡ ಒಬ್ರಿಗೊಬ್ರು ಒಂದು ಕುಶಲಪರ ಮಾತಾಡಿದ್ದಾಯ್ತು. ಒಂದು 2 ನಿಮಿಷ ಮಾತಾಡಿದ್ವಿ, ಅಷ್ಟು ಬಿಟ್ಟರೆ ಅಂತ ಏನು ವಿಶೇಷವಾಗಿ ನಾನು ದರ್ಶನ್ ಸರ್ ಹತ್ರ ಮಾತಾಡಿ. ಸರ್, ಅವರು ಪ್ರತಿ ಬಾರಿ ಕೂಡ ನ್ಯಾಯಾಲಯದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ, ಹಾಸಿಗೆ ದಿಮ್ಮು ಕೂಡ ಸಿಗ್ತಾ ಇಲ್ಲ ಅಂತೇಳಿ ದರ್ಶನ್ ಅವರು ಪದೇ ಪದೇ ನ್ಯಾಯಾಲಯದ ಮುಂದೆ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ಇದೆಯಾ ಸರ್? ಸರ್, ನನಗೆ ನಿಜವಾಗ್ಲೂ ಅಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ನಮ್ದು ಬ್ಯಾರಕ್ಕೆ ಬೇರೆ, ಅವ್ರದ್ದೇ ಬ್ಯಾರಕ್ ಬೇರೆ. ಅವ್ರ ಬ್ಯಾರಕ್ಕಲ್ಲಿ ಏನು ನಡೆದಿದೆ ಅನ್ನೋ ಮಾಹಿತಿ ನನಗೆ ಯಾವುದೂ ಇಲ್ಲ. ಒಂದು ಕೌತುಕ ಪ್ರಶ್ನೆ ಸರ್, ಏನು ಚರ್ಚೆ ಆಯಿತು ದರ್ಶನ್? ಕ್ಯಾಶುವಲ್ ಆಗಿ ಇಬ್ರು ಮತ್ತೆ ಜೈಲಲ್ಲಿ ಭೇಟಿಯಾದಾಗ ಒಬ್ರಿಗೊಬ್ರು ವಿಶ್ವಾಸ ತುಂಬುವಂತ ಕೆಲಸ ಆಯಿತು. ಅವರು ನನಗೆ ಬಹಳ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಮಾಡೋದು ಧೈರ್ಯ ತುಂಬಿದ್ದಾರೆ. ಥ್ಯಾಂಕ್ ಯು ಸರ್. ಸ್ವಲ್ಪ ಹಿಂದೆ ಮಾಡಿ